ಇನ್ಮುಂದೆ ಹೋಟೆಲ್ಗಳಲ್ಲಿ ಕಾಲಹರಣ ಮಾಡಿದ್ರೆ ದಂಡ ಫಿಕ್ಸ್. ಮೀಟಿಂಗ್ ಮಾಡಿ ಗಂಟೆಗಟ್ಟಲೆ ಕಾಲಹರಣ ಮಾಡಿದ್ರೆ ಅಂಥವರು ಇನ್ಮುಂದೆ ದಂಡ ಕಟ್ಟಬೇಕಾಗತ್ತೆ. ಹೋಟೆಲ್ ಮಾಲೀಕರ ಸಂಘದಿಂದ ದಂಡ ವಿಧಿಸೋದಕ್ಕೆ ಚಿಂತನೆ ಆಗಿದೆ. ಪಾರ್ಕಿಂಗ್ ಚಾರ್ಜ್ನಂತೆ ಟೇಬಲ್ ಚಾರ್ಜ್ ವಿಧಿಸೋದಕ್ಕೆ ಪ್ಲಾನ್ ಆಗಿದೆ. ಸಣ್ಣ ಮಧ್ಯಮ ಹೋಟೆಲ್ಗಳಲ್ಲಿ ತಾಸುಗಟ್ಟಲೆ ಕೂತು ಕಾಲಹರಣ ಮಾಡ್ತಾರೆ. ಊಟ ತಿಂಡಿ ಮಾಡಿ ಹೋಗುವ ಬದಲು ಕಾಲಹರಣ ಮಾಡಿದ್ರೆ ಇನ್ ಮುಂದೆ ದಂಡ ಕಟ್ಟಬೇಕಾಗತ್ತೆ. ಆ ರೀತಿಯ ಚಿಂತನೆ ಅಂತೂ ನಡೆದಿದೆ. 500 ರೂಪಾಯಿಯಿಂದ 1,000 ರೂಪಾಯಿ ದಂಡ ವಿಧಿಸೋದಕ್ಕೆ ಚಿಂತನೆ ನಡೆದಿದೆ. ಶೀಘ್ರವೇ ಸರ್ಕಾರಕ್ಕೆ ಪತ್ರ ಬರೆದು ಹೊಸ ನಿಯಮ ಜಾರಿಗೆ ತರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಹೋಟೆಲ್ ಮಾಲೀಕರ ಸಂಘದವರು. ಈ ಕುರಿತಾಗಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಮಾತನಾಡಿದ್ದಾರೆ. ಕೆನಡಾದಲ್ಲಿ ಕನ್ನಡಿಗನ ಗುಂಡಿಟ್ಟು ಬರ್ಬರವಾಗಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತ್ಯಾಮಗೊಂಡ್ಲುವಿನ ಚಂದನ್ ಹತ್ಯೆಯಾಗಿದೆ. ಮಗನ ಹತ್ಯೆಯ ಸುದ್ದಿ ಕೇಳಿ ಕಂಗಾಲಾಗಿದೆ ಚಂದನ್ ಕುಟುಂಬಸ್ಥರು. ಕೆನಡಾದಲ್ಲಿರುವ ಚಂದನ್ ಸ್ನೇಹಿತರಿಗೂ ಕೂಡ ಈ ಕುರಿತಾಗಿ ಮಾಹಿತಿಗಳು ಸಿಗ್ತಾ ಇಲ್ಲ. ಈಗ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಂದನ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಇದ್ದಾರೆ. ಏನಾಯ್ತು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಏನ್ ಪರ್ಪಸ್ ಆಗಿದೆ ಅಂತ ಏನಂತ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಪೊಲೀಸ್ ಏನು ಹೇಳಲ್ಲ. ಟಾರ್ಗೆಟ್ ಶೂಟ್ ಅಂತ ಹೇಳಿದ್ದಾರೆ. ಟಾರ್ಗೆಟ್ ಶೂಟ್ ಅಷ್ಟೇ ಹೇಳಿದ್ದಾರೆ, ಬೇರೆ ಏನೇನಿಲ್ಲ ಸರ್. ಅಲ್ಲಿ ಪರ್ಪಸ್ ಯಾವತ್ತೂ ಗೊತ್ತಾಗೋದಿಲ್ಲ. ಒಂದು ಅವನ್ನ 10 ವರ್ಷದಿಂದ ನೋಡಿದೀನಿ ನಾನು. ತುಂಬಾ ಜನಕ್ಕೆ ಕೆಲಸ ಕೊಡ್ಸಿದಾನೆ, ತುಂಬಾ ಜನಕ್ಕೆ ಹಣ ಸಹಾಯ ಮಾಡಿದಾನೆ, ಬಂದವ್ರಿಗೆ ಏನಾದ್ರೂ ಮಾರ್ಗದರ್ಶನ ಬೇಕು ಅಂದ್ರೆ ಕೊಟ್ಟಿದ್ದಾನೆ. ಒಳ್ಳೆ ಹುಡುಗ ನಾವು ನೋಡಿರೋ ತರ ಏನೋ ಆಗಿದೆ. ಬಟ್ ಅಲ್ಲಿ ಏನಾಗಿದೆ ಅಂತ ಯಾವತ್ತೂ ಯಾರಿಗೂ ಗೊತ್ತಾಗಲ್ಲ. ಅವನ್ ಇವಾಗ ಇಲ್ಲ ಇಲ್ಲಿ. ಆದ್ರಿಂದ ಅವನ್ಗೊಂದು ರಿಕ್ವೆಸ್ಟ್ ಅಂದ್ರೆ, ಅವನ್ ಏನಾದ್ರೂ ಅಕಸ್ಮಾತ್ ಅಲ್ಲಿಂದ ಬರ್ಬೇಕು ಅಂದ್ರೆ, ಏನಾದ್ರೂ ಅನುದಾನ ಸಹಾಯ ಬೇಕು ಅಂದ್ರೆ ಅದ್ರದ್ದು ಏನಾದ್ರು ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ. ಎಕ್ಸ್ಪೆನ್ಸಸ್ ಇದೆ ಅಲ್ಲಿಂದ ಇಲ್ಲಿ ಕರ್ಸೋದೊಂದು, ನೋಡ್ತಾ ಇದೀವಿ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಡಿಲೇ ಆಗುತ್ತೆ ಅದೊಂದು. ಅದಾದ್ಮೇಲೆ ಇಲ್ಲಿ ಏರ್ಪೋರ್ಟ್ ಕ್ಲಿಯರೆನ್ಸ್ ಏನಾದ್ರು ಬೇಕು ಅಂದಾಗ ಅದನ್ನೆಲ್ಲ ನಾವು ಮಾಡಿಸ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.